ಹೆಸರು ಬದಲಾವಣೆ ಮಾಡ್ಬೇಕಂತ ಒತ್ತಾಯ ಮಾಡಿದಾರ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು. ನಾವೆಲ್ಲಿ ಹೇಳಿವ್ರಿ ಅದನ್ನು. ನಾವು ನವರಸ್ಪುರ ಒಟ್ಟು ಅಲ್ಲಿ ಕಲ್ಚರ್ ಚೇಂಜ್ ಆಗಲಿ ಅಂತ ಹೇಳಿ ಅವು ಬರೀ ಶಾಯರಿ ಕರ್ಸೋದು ಡ್ಯಾಮ್ ಅದು ಬೇಡ. ಸಣ್ಣ ವಚನಗಳು ಬರಲಿ. ಅಲ್ಲಿಂದ ಆದಿಲ್ ಶಾಹಿ ಲಕ್ಷ್ಮೀ ನರಸಿಂಹದೇವ್ರು ನಡ್ಕೋತಿದ್ದು ಅದು ಇತಿಹಾಸನೂ ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದಾನ ವರ್ಲ್ಡ್ನಾಗ. ಆದಿಲ್ ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿಯ ಸ್ತೋತ್ರವನ್ನ ಕಿತಾಬೆ ನವರಸ್ ಪುಸ್ತಕದಲ್ಲಿ ಬರೋದು ಉಲ್ಲೇಖ ಕೂಡ ಇದೆ. ನೋಡ್ರಿ ಒಳ್ಳೇದಲ್ರಿ ಇದು. ಈ ಬುದ್ಧಿ ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತದ. ಅಂದ್ರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲರೂ ಇಡೀ ಜಗತ್ನಾಗ ಶ್ರೇಷ್ಠ ದೇವರು ಅನ್ನೋಂಥದ್ದು ಆದಿಲ್ ಶಾಹಿನ ಹೇಳ್ದಂಗೆ ಆಯ್ತಲ್ರಿ. ಸರಸ್ವತಿ ಪೂಜೆ ಮಾಡ್ತಿದ್ದ ಆದಿಲ್ ಶಾಹಿ, ನರಸಿಂಹದೇವರಿಂದ ತನಗೆ ಇದ್ರದ್ದು ಮುಕ್ತಿ ಮಾಡ್ಕೊಂಡ ತನ್ನ ಮಗಳದು. ಇದರಿಂದಲೇ ಅವ ದೇವಸ್ಥಾನ ಇಲ್ಲಿ ಏನು ನಮ್ಮದು ಇಲ್ಲಿ ಊರಾಗ ಐತಲ್ಲ, ಈ ದೇವಸ್ಥಾನ ಇರ್ಬೋದು. ರಾತ್ರಿ ಯಾರಿಗೂ ಸಾಬ್ರಿಗೆ ಗುರ್ತಾಗ ಬರೋದು, ರಾತ್ರಿ ಒಳಗಿಂದ ಒಳಗೆ ಹೋಗ್ತಿದ್ದತ್ತೆ. ಅಲ್ಲಿ ತೊರವಿಗೆ ದರ್ಶನಕ್ಕೆ ಹೋಗ್ತಿದ್ದ. ಒಳಗೊಂದು ಕರೇಜ್ ಒಂದು ಐತೆ ನೋಡ್ರಿ, ಅಲ್ಲಿ ರಾಜಾನ ಆದಿಲ್ ಶಾಹನ ಮನೆಯಿಂದ ಆ ಕರೆ ಅಂದ್ರೆ ತೊರವಿ ನರಸಿಂಹದೇವ್ರಿಗೆ ಹೋಗ್ಲಕ್ಕ ಒಂದು ಅಂಡರ್ಗ್ರೌಂಡ್ ಐತಿ. ಅಂದ್ರೆ ಈ ಮತಾಂಧರಿಂದ ಇದು ಆಗಬಾರ್ದು ಅಂತ ಅಲ್ಲಿಗೆ ಹೋಗಿ ದೇವ್ರಿಗೆ ಬಿಡ್ಕೊಂಡ. ಅದು ನವರಸ್ಪುರ ಉತ್ಸವದಲ್ಲಿ ಇದು ಕೂಡ ಎಲ್ಲ ವ್ಯಕ್ತ ಇದು ಎಲ್ಲ ಆಗ್ಬೇಕು. ಅಂದ್ರೆ ಆದಿಲ್ ಶಾಹಿ ಬರೇ ಜಾತ್ಯಾತಿ ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿರಲ್ಲ. ಇದು ಆದಿಲ್ ಶಾಹಿ ಹೆಂಗಂದ್ರೆ ಇವ ನಮ್ಮ ದೇವ್ರಿಗೆ ನಡ್ಕೋತಾನಂದ್ರೆ ಅವನು ಹಿಂದೂ ಇದನ್ನ ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತು. ಇದನ್ನೆಲ್ಲ ಹೈಲೈಟ್ ಮಾಡಬೇಕು. ಬರೀ ಜಾತ್ಯಾತೀತ ಕತೆ ಹೇಳಿದ್ರೆ ಮರೇ ಅವನ ಒಂದು ಯಾರು ಔರಂಗಜೇಬ ಅಲ್ಲಿಂದ ಅಕ್ಬರ ಹುಮಾಯೂನ ಬರೆಯೋದೇ ಹೇಳ್ತಾವ. ಈ ಆದಿಲ್ ಶಾಹಿ ಮಾಡಿದ್ದನ್ನು ಹೇಳ್ಬೇಕಲ್ಲ ಜನ ಮುಂದೆ. ಅವನ ಮಗಳಿಗೆ ಕಣ್ಣು ಕೊಟ್ಟಂಥ ಪುಣ್ಯಾತ್ಮ ಯಾರು ನಮ್ಮ ನರಸಿಂಹದೇವರು. ಅವ್ರಿಗೆ MB ಪಾಲ್ರು ನಿಷ್ಠೆ ಇರಬೇಕು. ಅಲ್ಲಿಂದ ತರಕಾರಿಗಳಿಗೆ ನಿಷ್ಠೆ ಇರಲಿ. ಯಾರಿಗೂ ಸರ್ಕಾರದ ಜನರ ಕೆಲಸ ಮಾಡೋದ್ಬಿಟ್ಟು ಒಂದು ರೀತಿ ಬಾಗಲಕೋಟೆಯಲ್ಲಿ ಶಿವಕುಮಾರ್ ಸೋಲಿಸ್ಬೇಕಂತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವ್ರು ಸೋಲಿಸ್ಬೇಕಂತಾರೆ. ಮತ್ತು ಇದು ವೈಷಮ್ಯ ಎಟ್ಟು ಬೆಳೆದ್ಬಿಟ್ಟಿರಂದ್ರೆ ಅವ್ರು ಯಾರೂ ಕೂತು ಸರಿಯಾಗಿ ಆಡಳಿತ ಮಾಡುವಂಥ ಪರಿಸ್ಥಿತಿ ಉಳಿದಿಲ್ಲ. ಇದರಿಂದ ನೋಡಿ ದಿಲ್ಲಿಗೆ ಪ್ರಯಾಣ, ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದದ ಅವರಾಗೆ ಮಾಡಬೇಕು. ಬಿಟ್ಟೂರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಷ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದ್ಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರಿತ್ತು, ಅವ್ರು ಹೇಳ್ಕೊತ ಆಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದ್ಬಿಟ್ಟು. 20ಕ್ಕೂ ಹೆಚ್ಚು ಜನರು ಇವತ್ತು ಸಾಯಂಕಾಲ ಡೈಲಿ ಪ್ರಯಾಣ ಮಾಡ್ತಾರೆ. ಹಾಗೆ ಕುದುರೆ ವ್ಯಾಪಾರ ಶುರುವಾಗಿದೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿಗಳು. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಕೊಡ್ತಾರೆ, DK ಶಿವಕುಮಾರ್ ಅದು ನಡೆದ ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮ್ಯಾಗ ಈ ಸಣ್ಣ ಕುದುರೆಗಳು ಏನದಾವ ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು ಇವ್ರು ವ್ಯಾಪಾರ ಸ್ಥಳ. ನಮ್ಮ ಜಿಲ್ಲಾದವ್ರು ಹೋಗ್ತಾರೆ, ಯಾರು ಹೋಗ್ತಾರೆ. ಕೆಲವು ಮಂದಿ ಜಗಳ ತೆಗಿತಾರೆ, ಅಳ್ತಾರ, ಕಣ್ಣೀರು ಹಾಕ್ತಾರೆ. ನನ್ನಟ್ಟು ನಿಷ್ಠಾವಂತ ಯಾರದಾರ ಹೇಳ್ತಾರೆ. ಜಗಳ ಹಾಕತ್ತಾರೆ, ಏನು ಮಾಡೋದು. ನವರಸ್ಪುರ ಉತ್ಸವನ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಅವ್ರ ಹೆಸರು ಇಡ್ಬೇಕಂತ ಹೇಳಿ ಆಗ್ರಹ ಮಾಡಿದ್ವಿ. ಅವ್ರೇನು MB ಪಾಟೀಲ್ ಹೇಳಿದ್ರೆ ಯಾವುದೇ ರೀತಿ ಹೆಸರು ಬದಲಾಯಿಸಂಗಿಲ್ಲ, ಹಾಗೆ ಮಾಡ್ತೀವಿ, ಬೇಕಿದ್ರೆ ಅವ್ರು ಬರಲಿ, ಇಲ್ಲೊಂದು ಮನೇಲಿ ಕೂತ್ಕೊಳ್ಳಿ. ನಾ ಬರಲಿ ಬಿಡಲಿ ಅನ್ನೋ ಅಧಿಕಾರ ಪಾಲ್ಟಿಗಿಲ್ಲ. ನಾ ಈ ಕ್ಷೇತ್ರದ MLA ರೀ. ನಾನು MLA ಇದು MB ಪಾಲ್ಟ್ರ ಮನೆಗೆ ವೈಯಕ್ತಿಕವಾಗಿ ಅವ್ರ ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರಿಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡಬಾರ್ದು. ಅಧಿಕಾರ ಐತಿ, ನಮ್ದು ಸರ್ಕಾರ ಐತಿ ಅಂದ್ರೆ ಗೌರವಯುತವಾಗಿ ಎಲ್ಲರೂ ನೋಡ್ಕೊಂಡು. MB ಪಾಲ್ಟ್ರು ಯಾಕೆ ಹಚ್ಚಡದ ನಂಗೆ ಆಗ್ಲಕತ್ತಾರ ನಾನು ಗೊತ್ತಾಗ. MB ಪಾಲ್ಟ್ರು ಹಂಗೆ ಆಗಬಾರ್ದು. ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ. ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹಚ್ಚಡೋದು ಇರ್ತೈತಿ, ಪಾಟೀಲ್ ಇದು ಮಾಡ್ಕೊಂಡ್ರು ಅವು ಮಾತಾಡ್ತಿರ್ತಾವೆ. ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾರೆ. MB ಪಾಲ್ಟ್ರು ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಸ್ಪುರ ಉತ್ಸವಕ್ಕೆ ಹೆಸರೇನು ಬದಲಾಯಿಸಿಲ್ಲ ಅನ್ನೋ ಹೋಗ್ತೀರಾ ನೋಡ್ರಿ, ನವರಸ್ಪುರದಾಗ ಇದು ಯಾವುದೋ ಸಾಬ್ರ ಹೆಸರು ಇಲ್ಲ, ಹೌದಲ್ರಿ.
ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ಸರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಇರುತ್ತೆ. ಅವನ ಮಗಳಿಗೆ ಬಾಯಿ ಮೂಕಿ ತಕ್ಕಿ ಬಾಯಿ ಬಂತು. ಹಾಂ, ದೃಷ್ಟಿಭಾಗ್ಯ ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೋ ರೀತಿ ಸಾಬರ್ದ ಇದು ಇಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನುವಂಥದ್ದು ಇದೆ ನಮ್ಮ ಕಲೆ. ಸಂಗೀತ ಕಲೆ ಅಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರಿದೆ. ನಾವೇನು ವಿರೋಧ ಮಾಡೋದಿಲ್ಲ. ಎಂ ಬಿ ಪಾಟೀಲ್ ಹಿಂಗೆ ಅಂದಿದ್ದು ಭಾಳ ದುಃಖ ಆಗೈತಿ. ಆದ್ರೆ ನಾ ಕಣ್ಣೀರು ಹಾಕೋದಿಲ್ಲ.